ಮತ್ತೆ ಕೋವಿಡ್ ನ ಹಬ್ ಆಗುತ್ತಾ, ಕೋವಿಡ್ ನ ಹಾಟ್ಸ್ಪಾಟ್ ಆಗುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು ಅನ್ನೋ ಪ್ರಶ್ನೆ ಇದೆ. ರಾಜಧಾನಿ ಬೆಂಗಳೂರಿಗೆ ಕೊರೋನಾ ಬಿಗ್ ಶಾಕ್ ಅನ್ನ ಮತ್ತೊಮ್ಮೆ ಕೊಡುತ್ತಾ? ಹಾಗಾದ್ರೆ ಆಲ್ಫಾ, ಡೆಲ್ಟಾ, ಒಮಿಕ್ರಾನ್ ನ ವೇವ್ ಯಾವ ರೀತಿ ಬಾಧಿಸಿತ್ತು ಬೆಂಗಳೂರಿನ ಜನರನ್ನ ಅನ್ನೋದನ್ನ ನಾವು ನೋಡಿದ್ವಿ. ಈಗ ಬಿಬಿಎಂಪಿ ವ್ಯಾಪ್ತಿಯ ವಲಯಗಳಲ್ಲಿ ಸೋಂಕು ನೋಡ್ತಾ ಇದ್ದ ಹಾಗೆ ಹೆಚ್ಚಳ ಆಗ್ತಾ ಇದೆ. ಅಂದ್ರೆ ಕೇಸ್ ಡಬ್ಲಿಂಗ್ ಬೇಗ ಆಗ್ತಾ ಇದೆ. ರಾಜ್ಯದಲ್ಲಿರುವ ಸಕ್ರಿಯ ಕೇಸ್ಗಳಲ್ಲಿ ಬೆಂಗಳೂರಿನದ್ದೇ ಅತಿ ಹೆಚ್ಚು ಪಾಲಾಗ್ತಾ ಇದೆ. ಒಟ್ಟು 175 ಆಕ್ಟಿವ್ ಕೇಸ್ಗಳಿದ್ರೆ ಬೆಂಗಳೂರಿನಲ್ಲೇ ನೋಡಿ 156 ಆಕ್ಟಿವ್ ಕೇಸ್ಗಳಿದ್ದಾವೆ. ನಿನ್ನೆ ಕೂಡ ಅಷ್ಟೇ ಬೆಂಗಳೂರು ಒಂದರಲ್ಲೇ 68 ಪಾಸಿಟಿವ್ ಕೇಸ್ಗಳು ದಾಖಲಾಗಿದೆ. ಅಂದ್ರೆ ಹಾಫ್ ಸೆಂಚುರಿಯನ್ನ ನಾವು ಆಲ್ರೆಡಿ ಬಾರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಮತ್ತೆ ಕೊರೋನಾ ಕೇಸ್ ಹೆಚ್ಚಳ ಆಗುವಂತಹ ನಿರೀಕ್ಷೆ ಇದೆ. ಆಮೇಲೆ ಯಾವ ವಲಯ, 8 ವಲಯಗಳಿದೆಯಲ್ಲ ಬೆಂಗಳೂರಿನಲ್ಲಿ, ಸೊ ಎಲ್ಲಿ ಹೆಚ್ಚು ಕೇಸಸ್ ದಾಖಲಾಗ್ತಾ ಇದೆ ನೋಡ್ತಾ ಇದೀವಿ. ಬೊಮ್ಮನಹಳ್ಳಿ 8 ಕೇಸಸ್ ಇಲ್ಲಿ ತನಕ ದಾಖಲಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಲಾಸ್ಟ್ 3 ಅಲೆಗಳಲ್ಲಿ ಅತ್ಯಂತ ಹೆಚ್ಚು ಈ ಬೊಮ್ಮನಹಳ್ಳಿಯಲ್ಲೇ ಕೇಸಸ್ ದಾಖಲಾಗ್ತಾ ಇತ್ತು. ದಕ್ಷಿಣ ವಲಯದಲ್ಲೂ ಕೂಡ 8 ಕೇಸ್ ದಾಖಲಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ವಲಯವಾರು ವಿಂಗಡಣೆಯಲ್ಲಿ ಯಾವ ವಲಯಕ್ಕೆ ಎಷ್ಟು ಪಾಲು ಅನ್ನೋದ್ರ ಡೀಟೇಲ್ಸ್ ಇದು. ಪಶ್ಚಿಮ ವಲಯದಲ್ಲಿ 10 ಕೇಸ್ ದಾಖಲಾಗಿದೆ. ಇಲ್ಲೂ ಕೂಡ ಡಬಲ್ ಡಿಜಿಟ್ ಕ್ರಾಸ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆಯೋ ಅಲ್ಲೆಲ್ಲ ಕೇಸಸ್ ಜಾಸ್ತಿ ಆಗೋ ನಿರೀಕ್ಷೆ ಇತ್ತು. ಅದರಂತೆ ಈ ರಿಪೋರ್ಟ್ ಕಾಣಿಸ್ತಾ ಇದೆ. ಪೂರ್ವ ವಲಯದಲ್ಲೂ 9 ಕೇಸ್ ದಾಖಲಾಗಿದೆ, ಸಿಂಗಲ್ ಡಿಜಿಟ್ ಆಸ್ ಆಫ್ ನೌ. ಬಟ್ ನಾಳೆ ಅಷ್ಟೊತ್ತಿಗೆ ಈ ನಂಬರ್ ಚೇಂಜ್ ಆಗಬಹುದು. ಮಹದೇವಪುರದಲ್ಲೂ 7 ಕೇಸ್ ದಾಖಲಾಗಿದೆ. ಬೊಮ್ಮನಹಳ್ಳಿ, ಮಹದೇವಪುರ ಹಾಗೂ ಬೆಂಗಳೂರು ಪಶ್ಚಿಮ ಲಾಸ್ಟ್ ಟೈಮ್ ವಿಪರೀತ ಕೇಸಸ್ ಗಳನ್ನ ನೋಡಿದ್ದು. ಪದೇ ಪದೇ ಸೀಲ್ ಡೌನು ಜೊತೆಗೆ ಕ್ಲಸ್ಟರ್ ಲಾಕ್ ಡೌನ್ ಎಲ್ಲ ನೋಡಿದಂತಹ ವಲಯಗಳು. ಈ ಸಲ ಕೂಡ ಅಂತದೇ ಪರಿಸ್ಥಿತಿ. ಯಲಹಂಕದಲ್ಲಿ 6 ಕೇಸ್ ಸದ್ಯದ ಮಟ್ಟಿಗೆ ದಾಖಲಾಗಿದೆ. ಈ ನಂಬರ್ ಇನ್ನೂ ಏರಿಕೆ ಆಗುವಂತಹ ನಿರೀಕ್ಷೆ ಸದ್ಯಕ್ಕಿದೆ. ಆರ್ಆರ್ ನಗರ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ 1 ಕೇಸ್ ದಾಖಲಾಗಿದ್ರೆ ದಾಸರಹಳ್ಳಿಯಲ್ಲಿ 0 ಕೇಸ್ ದಾಖಲಾತಿ ಇದೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಈಗ ಇಷ್ಟು ವಲಯವಾರು ಡೀಟೇಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ವಿ. ಈಗಿರುವಂತಹ ಪ್ರಶ್ನೆ, ಯಾವ ವಲಯದಲ್ಲಿ ಈ ಸಲ ಕೂಡ ಸೋಂಕು ಏರುಮುಖದ ಹಾದಿಯಲ್ಲಿ ಸಾಗ್ತಾ ಇದೆ, ಮತ್ತೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ 1500 ಟೆಸ್ಟಿಂಗ್ಗೆ ಜನರ ಸ್ಪಂದನೆ ಯಾವ ರೀತಿ ಇದೆ, ಇಲ್ಲಿ ತನಕ ಹೇಗೆ ಆ ಸ್ವಾಬ್ ಕಲೆಕ್ಟಿಂಗ್ ಕೆಲಸ ಆಗ್ತಾ ಇದೆ ಅಂತ. ಬೆಂಗಳೂರಿನಲ್ಲಿ ಈ ಹಿಂದಿನ ಕೇಸಸ್ಗಳನ್ನು ನೋಡ್ತಾ ಇದ್ರೆ ಪ್ರತಿ ವಲಯವೂ ಕೂಡ ಹಾಟ್ಸ್ಪಾಟ್ ಆಗಿ ಬದಲಾಗಿತ್ತು. ಅದರಲ್ಲೂ ಕೂಡ ಮಹದೇವಪುರ ಭಾಗದಲ್ಲಿ ಕೇಸಸ್ಗಳ ಪ್ರಮಾಣ ಇನ್ನೂ ಕೂಡ ಹೆಚ್ಚಳ ಆಗಿತ್ತು ಸೆಕೆಂಡ್ ವೇವ್ ಹಂತದಲ್ಲಿ. ಸೊ ಈ ಬಾರಿ ಯಾವ ರೀತಿ ಆಗುತ್ತೆ ಏನು ಅನ್ನುವಂಥದ್ದು ಬಹುಶಃ ಜನವರಿ ಆರಂಭಿಕ ಹಂತದಲ್ಲಿ ಒಂದು ಡಿಟೇಲ್ ಆಗಿರುವಂತಹ ರಿಪೋರ್ಟ್ ಬರುತ್ತೆ, ಯಾವ ವಲಯ ತುಂಬ ಹಾಟ್ಸ್ಪಾಟ್ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನೊಂದು ಕಡೆಗೆ ಈಗ ತುಂಬ ಜನ ಕ್ರಿಸ್ಮಸ್ಗೆ ಆಗಿ ಇಯರ್ ಎಂಡ್ ಪ್ಲಾನ್ ಮಾಡಿಕೊಂಡು, ಹೊರಗಡೆ ಪ್ಲಾನ್ ಮಾಡಿಕೊಂಡು ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ಅದರಿಂದ ಕೂಡ ಕೊರೋನಾ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಈ ಹಿಂದಿನ ಪ್ರಕರಣಗಳಲ್ಲೂ ಕೂಡ ಅತಿ ಹೆಚ್ಚಿನ ಹಾಟ್ಸ್ಪಾಟ್ ಆಗಿರುವಂಥದ್ದೇ ಬೆಂಗಳೂರು. ಈ ಬಾರಿಯೂ ಆಕ್ಟಿವ್ ಪ್ರಕರಣಗಳನ್ನು ನೋಡ್ತಾ ಇದ್ರೆ 175ರ ಗಡಿಯಲ್ಲಿದೆ. ಅದರಲ್ಲಿ ಬೆಂಗಳೂರೇ ಅತಿ ಹೆಚ್ಚು ಪ್ರಕರಣ, ಅಂದರೆ 156 ಪ್ರಕರಣಗಳು ಬೆಂಗಳೂರು ಒಂದರಲ್ಲೇ ಇದೆ. ಸೊ ಹಾಗಾಗಿ ಈ ಬಾರಿ ಕೂಡ ಅದೇ ರೀತಿ ಆಗುವಂತಹ ಚಾನ್ಸಸ್ ಇದೆ. ಜೊತೆಗೆ ಇವತ್ತಿನಿಂದ 5,000, ಅದರಲ್ಲಿ ಬೆಂಗಳೂರಿನಲ್ಲಿ 1,500 ಟೆಸ್ಟಿಂಗಿಗೂ ಕೂಡ ಟಾರ್ಗೆಟ್ ಅನ್ನು ಕೊಡಲಾಗ್ತಾ ಇದೆ. ಇಮಿಡಿಯೇಟ್ ಆಗಿ ಟೆಸ್ಟಿಂಗ್ಗಳನ್ನ ಹೆಚ್ಚು ಮಾಡಿದಾಗ ಕೇಸಸ್ಗಳ ಸಂಖ್ಯೆ ಹೆಚ್ಚಳ ಆಗುವಂಥದ್ದು ಸಾಮಾನ್ಯ. ಆದರೆ ಆರಂಭಿಕ ಹಂತದಲ್ಲೇ ಕೋವಿಡ್ಗೆ ನಿಯಂತ್ರಣವನ್ನು ಹಾಕೋದಕ್ಕೆ ಟೆಸ್ಟಿಂಗ್ ಹೆಚ್ಚಳ ಕೂಡ ಅನಿವಾರ್ಯ ಆಗಿರುತ್ತೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೇಸಸ್ಗಳ ಸಂಖ್ಯೆ ಹೆಚ್ಚಳ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಮಮತಾ, ರೈಟ್, ಧನ್ಯವಾದ ಪವಿತ್ರ ತಮ್ಮ ಮಾಹಿತಿಗಾಗಿ. ಜನಸಾಂದ್ರತೆ ಹೆಚ್ಚಿರುವಂತಹ ಪ್ರದೇಶದಲ್ಲಿ ಈ ಸಲ ಕೂಡ ಕೋವಿಡ್ ಸ್ಫೋಟ ಆಗ್ತಾ ಇರೋದು ಈ ಅಂಕಿ ಅಂಶಗಳನ್ನ ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಸಿಗ್ತಾ ಇರುವಂತಹ ಸೂಚನೆ. ಸೊ ಜನಸಾಂದ್ರತೆ ಅಥವಾ ಜನದಟ್ಟಣೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ನಿಯಂತ್ರಣ ತೆಗೆದುಕೊಳ್ಳಬೇಕಾದಂತಹ ಅತ್ಯಗತ್ಯ ಕ್ರಮ ಅಥವಾ ಬರ್ಡನ್ ಆರೋಗ್ಯ ಇಲಾಖೆ ಮೇಲಿದೆ. ಜನ ಕೂಡ ಇದಕ್ಕಿಷ್ಟೇ ಸಪೋರ್ಟ್ ಮಾಡಿದ್ರೆ ಮಾತ್ರ ಎಲ್ಲವೂ ಸಾಧ್ಯ ಆಗುತ್ತೆ.